ಪೊಲೀಸ್ ಇಲಾಖೆಯಲ್ಲಿ ಸುಮಾರು 34 ವರ್ಷಗಳಿಂದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದರೂ ಕೂಡ ಮುಂಬಡ್ತಿ ವಿಚಾರದಲ್ಲಿ ನನಗೆ ಇಲಾಖೆ ಅನ್ಯಾಯ ಮಾಡಿದೆ ಅಂತ ನಿವೃತ್ತ ಎಎಸ್ಐ ಮೇಘರಾಜ್ ಯಲ್ಲಪ್ಪ ತಮ್ಮ ಅಳಲನ್ನು ತೋಡಿಕೊಂಡರು. ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರೋ ಅವರು 1980ರಲ್ಲಿ ನಾನು ಪೊಲೀಸ್ ಸೇವೆಗೆ ತೊಡಗಿದ್ದೆ. ಅಲ್ಲಿಂದ 2022ರವರೆಗೆ ಸುದೀರ್ಘ ಸೇವೆಯನ್ನ ಮಾಡಿದ್ದೆ. ತಾನು ಕ್ಯಾಟಗಿರಿ 1ಗೆ ಸೇರಿದ್ದೇನೆ. ಮಂಜುನಾಥ್ ಎನ್ನುವರು ಸಹ ಕ್ಯಾಟಗಿರಿ 1ಗೆ ಸೇರಿರುತ್ತಾರೆ. ಆದರೆ ಅವರು ಚಿಡಗುಪ್ಪ ಶಾಲೆ ಮುಖ್ಯ ಗುರುವಿಗೆ ಹೆದರಿಸಿ SSLC ನಕಲಿ ವರ್ಗಾವಣೆ ಪ್ರಮಾಣ ಪತ್ರ ಪಡೆದು ಪೊಲೀಸ್ ಹುದ್ದೆಗೆ ನೇಮಕವಾಗ್ತಾರೆ. ನಿಜವಾಗಿ ಕಬ್ಬಲಿಗ ಜಾತಿಗೆ ಸೇರಿರುವ ಇವರು ಕೋಯಾ ಎಂಬ ಜಾತಿಯನ್ನು ತೋರಿಸಿ ST ನಕಲಿ ಪ್ರಮಾಣ ಪತ್ರ ಪಡೆದು ಪೊಲೀಸ್ ಹುದ್ದೆಯಲ್ಲಿ ಭರ್ತಿಯಾಗಿ ನನಗೆ ದೊರೆಯಬೇಕಿದ್ದ ಮುಂಬಡ್ತಿಯನ್ನು ಗಿಟ್ಟಿಸಿಕೊಂಡು ತಮ್ಮ ಇಲಾಖೆ ಮೇಲಾಧಿಕಾರಿಗಳಿಗೆ ಲಂಚ ನೀಡಿ ಬಡ್ತಿ ಪಡೆದ ಮಂಜುನಾಥ್ ಹಾಗೂ ಪೊಲೀಸ್ ಇಲಾಖೆ ನನಗೆ ಮೋಸ ಮಾಡಿದೆ ಅಂತ ಅವರು ಆರೋಪವನ್ನು ಮಾಡಿದ್ದಾರೆ. 2016ರಿಂದ ನನಗಾದ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತಿದ್ದರೂ ನನಗೆ ನ್ಯಾಯ ದೊರೆತಿಲ್ಲ. ಈ ವಿಚಾರವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಪೊಲೀಸ್ ಮಹಾನಿರೀಕ್ಷಕರು, ಪೊಲೀಸ್ ಮಹಾನಿರ್ದೇಶಕರು, ಗೃಹ ಸಚಿವರು ಸೇರಿದಂತೆ ಇಲಾಖೆ ಎಲ್ಲ ಉನ್ನತ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಯಾರು ಸಹ ನನಗೆ ನ್ಯಾಯ ದೊರಕಿಸಿ ಕೊಡಲಿಲ್ಲವೆಂದು ಹೇಳಿ ಭಾವುಕರಾದರು. ಸೇರ್ಕೊಂಡು 34 ವರ್ಷ ನಾನು ಸರ್ವಿಸ್ ಮಾಡಿದೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ನನಗೆ ಯಾವ ಡಿಪಾರ್ಟ್ಮೆಂಟ್ನೂ ಸಹಾಯ ಮಾಡಲಿಲ್ಲ ಸರ್. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಲಿಲ್ಲ, DC ಅವ್ರು ಮಾಡಲಿಲ್ಲ, ನಾನು IGO ಬರಲಿ DC ಅವ್ರು ಮಾಡಲಿಲ್ಲ, ಯಾರನ್ನೂ ಮಾಡಲಿಲ್ಲ ಸರ್. ಅಷ್ಟು ಅನ್ಯಾಯ. ಈಶ್ವರ್ ಕಂಟೆನೂ ಕೊಟ್ಟಿದ್ದು ಸರ್, ಅವ್ರಿಗೆ DC ಅವ್ರು ಕೊಟ್ಟರು ಸರ್. DC ಅವ್ರು ನನಗೆ ಅನ್ಯಾಯ ಮಾಡಿಲ್ಲ ಸರ್. ಫಸ್ಟ್ ನನ್ನ ಕೋರ್ಟ್ ಕೇಸ್ ನಡೀತದೆ ಸರ್. JMFC ಪ್ರೈವೇಟ್ ಕಂಪ್ನಿ JMFC ಬೀದರ್ ನಡೀತದೆ ಸರ್. ನಡೆದಾಗ ಅವ್ರು ಏನು ಮಾಡಿದ್ರು ಸರ್, JMFC ಕೊಡಿದವರು ಇಲ್ಲಿ ಆಗಲ್ಲ ಚಿಳುಬುಕ್ಕ ಮಾಡ್ಬೇಕಂತೇಳಿ ಅವ್ರು ಆದೇಶ ಮಾಡಿದ್ರು ಸರ್. ಮತ್ತೆ ನಾವು ಸೆಷನ್ ಕೋರ್ಟ್ಗೆ ಅಪೀಲ್ ಮಾಡಿದ್ವಿ ಸರ್. ಏನಂತೂ ಇದು ಕೇಸ್ ಇಲ್ಲೇ ಆಗಿಂದ ST ಆಫೀಸಲ್ಲಿ ಇಲ್ಲೇ ಕೇಸ್ ಆಗಬೇಕಂತ ನಾವು ಅಪೀಲ್ ಮಾಡಿದ್ವಿ ಸರ್. ಅವ್ರು ಸೆಷನ್ದವ್ರು ಏನು ಮಾಡಿದ್ರು ಸರ್, ಕೋರ್ಟ್ ಇಲ್ಲೇ ಮಾಡಬೇಕಂತ ಆರ್ಡರ್ ಮಾಡಿದ್ರು ಸರ್, ಆದೇಶ ಮಾಡಿದ್ರು ಸರ್. ಆದೇಶ ಮಾಡಿದ ತಕ್ಷಣ ಏನು ಮಾಡಿದ್ರು, JMFC ಬೀದರ್ ಕೋರ್ಟ್ ಕೇಸ್ ನಡೀತು ಸರ್. ನಡೆದಾಗ ಅವೇನು ಮಾಡಿದ್ರು ಸರ್, ಅವನು ಹೋಗಿ ಹೈಕೋರ್ಟ್ಗೆ ಹೋದ ಸರ್. ಹೈಕೋರ್ಟ್ಗೆ ಹೋಗಿ ಅಲ್ಲಿ ಅಪೀಲ್ ಮಾಡಿದ್ರು ಸರ್. ಹೈಕೋರ್ಟ್ಗೆ ಮಾಡಿದ್ರೆ ಹೈಕೋರ್ಟ್ಲಿಂದ ಏನಾಯ್ತು ಸರ್, ಇವ್ರಿಗೆ ಜಾತಿ ಪ್ರಮಾಣ ಪತ್ರ ಇನ್ಕ್ವೈರಿ ಮಾಡಿ DC ಬಂತು ಸರ್. ಅವರು DC ಬಂತು ಸರ್. ಅವ್ರು DC ಸರ್ ಬಂದು 2 ವರ್ಷ ಮೇಲೆ ಆಯ್ತು ಸರ್. ಅವ್ರಿಗೆ ಬಂದು ಅವ್ರು ಎನ್ಕ್ವೈರಿ ಮಾಡಬೇಕಂದ್ರೆ ನನ್ನೂ ಕರಿಬೇಕು ಸರ್. ಅವರು ನಾನು ಕರೆದಿಲ್ಲ ಸರ್, ಟೋಟಲ್ ಕರೆದಿಲ್ಲ. ಏನು ಮಾಡ್ಯಾರ ಅವ್ರಿಗೆ ಗೊತ್ತು, ಅವನಿಗೆ ಗೊತ್ತು, ಅವ್ರಿಗೆ ಗೊತ್ತು ಸರ್. ನನಗೆ ಇವತ್ತು ಕರೆದಿಲ್ಲ ಸರ್. ಅವನು ಏನು ಹೇಳ್ತಾರೆ ಸರ್, ನನ್ನ ಪರವಾಗಿ ಇದೆ, ನಾನು ಪ್ರಮೋಷನ್ ಕೊಡ್ರಿ ಅಂತ ಅವ್ರಿಗೆ ಬಿದ್ದಾನೆ ಸರ್. ಯಾವ ಎಲ್ಲ ಆಫೀಸರ್ಗಳಿಗೆ ನನ್ನ 10 ವರ್ಷ ಸೀನಿಯರ್ಟಿ ಅದ, ನನಗೆ ಪ್ರಮೋಷನ್ ಕೊಡ್ರಿ ಅಂತಂತಾನೆ ಸರ್. ಮಂಜುನಾಥ್ ಅಂತ ಸರ್, ಮಂಜುನಾಥ್ ತಂದೆ ಮಾಡ್ತಿರೋ ಅಂತೇಳಿ ಸರ್. ASI ಅವರು ಮಂಜುನಾಥ್ ಅಂತ ASI ಯಾರ ಸರ್, ಅವರು ARSI ಅಂತಾರ ಸರ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸರ್. ನಾನು 34 ವರ್ಷ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇವೆ ಸಲ್ಲಿಸ್ತೀನಿ ಸರ್. ನಾನು 2016ರಿಂದ ನಾನು ಇವನ ಸಲುವಾಗಿ ನಾನು ಇದು ಮಾಡೀನಿ ಸರ್. ಇವೊಂದು ಜಾತಿ, ನನ್ನ ಜಾತಿ ಕ್ಯಾಟಗಿರಿ 1ದಾಗ ಬರ್ತದೆ ಸರ್. ಕಬ್ಬಲಿಗೆ ನಾನು ಹೇಳುವ ಕ್ಯಾಟಗಿರಿ 1ದಾಗ ಬರ್ತದೆ ಸರ್. 1ದಾಗ ಬರ್ತದೆ ಅಂತೇಳಿ ಏನು ಮಾಡಿನ ಸರ್, ಮೊದಲು ಅಪಾರ್ಟ್ಮೆಂಟ್ ಆದಾಗ TC ಬೇರೆ ಕೊಟ್ಟನು ಸರ್. DC ಅಪಾರ್ಟ್ಮೆಂಟ್ TC ಕೊಟ್ಟಿದ್ದು ಅದಾಗ ಕಬ್ಬಲಿಗೆ ಅಂತ ಬರ್ತೀನಿ ಸರ್. ಸೆಕೆಂಡ್ 2014ನಲ್ಲಿ ಏನು TC ಕಳೆದೋಗ್ಯದ ಅಂತೇಳಿ ಶಾಲೆಗೆ ಸೇರ್ಕೊಂಡು TC ಸರ್, ಶಿವಸೂರು. ಹಾಂ ಸರ್, ಚಿಡಗುಪ್ಪ ಸರ್. ಹೌದು ಸರ್. ಹಾಂ, ನಂದು ಬೀದರ್ ಸರ್. ಹಾಂ ಸರ್. ಇಲ್ಲ, ಕ್ಯಾಟಗಿರಿ 1 ಸರ್. ಕ್ಯಾಟಗಿರಿ 1 ಬರ್ತದೆ ಸರ್, 1ದಾಗ ಬರ್ತದೆ. 1 ಸರ್. ನಾನು ಹೇಳುವ ಅವ್ರು ಕಬ್ಬಲಿಗೆ ಕ್ಯಾಟಗಿರಿ 1ದಾಗ ಬರ್ತದೆ ಸರ್. ಅಂದರೆ ಅವರು ನನ್ನ ಅಪಾರ್ಟ್ಮೆಂಟು 88 ಸರ್. ಅವನ ಅಪಾರ್ಟ್ಮೆಂಟ್ 90 ಸರ್. 88. ಹಾಂ, ಅವನದು ಅಪಾರ್ಟ್ಮೆಂಟು 90 ಸರ್. ಅವನು ಅನ್ಕಂಪದ ಮೇಲೆ ಅದರ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಭರ್ತಿ ಆಗ್ಯಾನ ಸರ್. ಅವನು ಸರ್, ಅವನು ಶಾಲೆ ಕಲ್ತಿದ್ದ ಸರ್. ಫಸ್ಟು ಚುಡ್ಬಕ್ ಇದು ಹುಲ್ಸರ್ ಸರ್. 23ನೇ ತಾರೀಕು 5ನೇ ತಿಂಗಳು 80 ಸರ್ ಅಡ್ಮಿಷನ್ ತೊಗೊಂಡ ಸರ್. 80 ಅಡ್ಮಿಷನ್ ತೊಗೊಂಡ ಸರ್. ಸ್ಟಾರ್ಟಿಂಗ್ ಅಡ್ಮಿಷನ್ ಎಲ್ಲಿ ಅಡ್ಮಿಷನ್ ಇಲ್ಲ ಸರ್, ಫಸ್ಟ್ ಅಡ್ಮಿಷನ್ ಹುಲ್ಸರ್ ಸರ್. 31ನೇ ತಾರೀಕು 5ನೇ ತಿಂಗಳು 31ನೇ ತಾರೀಕು 5ನೇ ತಿಂಗಳು 80ರಾಗ TC ಕೊಟ್ಟು ಅರ್ಜಿ ಕೊಟ್ಟ ಸರ್. TC ಕೊಟ್ಟು ಅರ್ಜಿ ಕೊಟ್ಟ, 10 ಕ್ಲಾಸಿಗೆ ಬರ್ದಿಲ್ಲ. ಅವ್ರು 2ನೇ ತಾರೀಕು 6ನೇ ತಿಂಗಳು 80ರಾಗ TC ತೊಗೊಂಡ ಸರ್ ಹುಲ್ಸರ್ಲಿಂದ. 9 ತಿಂಗಳು ಶಾಲೆ ನಡ್ತಾವೆ ಸರ್. 9 ದಿವಸ 5 ದಿವಸ ಶಾಲೆಗೆ ಅಟೆಂಡ್ ಆಗ್ಯಾನ ಸರ್. ಅಂದ್ರೆ ಅವ್ರು TC ಕೊಟ್ಟು 7th ಕ್ಲಾಸ್ ಪಾಸ್ ಅಂತೇಳಿ. ಹಾಂ ಸರ್, 5 ದಿವಸ ಅಟೆಂಡ್ ಆಗ್ಯಾನ ಶಾಲೆಗೆ ಸರ್. ಸರಿಗ ಸರ್, 23ನೇ ತಾರೀಕು 5ನೇ ತಿಂಗಳು 80ರಾಗ ಅಡ್ಮಿಷನ್ ತೊಗೊಂಡವ ಹುಲ್ಸಿ ಶಾಲೆಗೆ. ಅಡ್ಮಿಷನ್ ತಗೋಗಿ ಅಲ್ಲಿ ಅಂತ ಸರ್. ಕ್ಲಾಸ್ ಅಂತ ಕೊಟ್ಟಿಲ್ಲ ಇಲ್ಲಿ ಏನಿದೆ ಸರ್. ಅಡ್ಮಿಷನ್ ಎಲ್ಲಿ ಇಲ್ಲ, ಒಂದು ಅಡ್ಮಿಷನ್ ಫಸ್ಟ್ ಅಡ್ಮಿಷನ್ ಅಲ್ಲಿ ಎಲ್ಲಿ ಹುಲ್ಸರ್ಗೆ ಸರ್.
ಅಡ್ಮಿಷನ್ ಇಲ್ಲ ಸರ್, ಫಸ್ಟ್ ಅಡ್ಮಿಷನಲ್ಲಿ ಎಲ್ಲಿ ಬೇರೆ ಟಿ ಸಿ ಅಡ್ಮಿಷನ್ ತೊಗೋಬೇಕಲ್ಲ, ಬೇರೆ ಶಾಲೆ ಟಿ ಸಿ ತಕ್ಕ ಅಡ್ಮಿಷನ್ ತೊಗೋಬೇಕಲ್ಲ, ತೊಗೊಂಡಿಲ್ಲ ಅದು. ಇಲ್ಲ ಅಲ್ಲೇ ಅಡ್ಮಿಷನ್ ಹೊಸೂರು ಸರ್, ಹೊಸೂರು ಉಸ್ಕೊಳ್ಳಿ ಸರ್. ಸರ್